ನೀವು ಒಳ್ಳೆಯವರಾಗಿದ್ದರೂ ನಿಮ್ಮ ಜೀವನ ಮಾತ್ರ ಏಕೆ ಕಠಿಣವಾಗಿದೆ? ರಾತ್ರಿ ಮಲಗೋಕೆ ಹೋದಾಗ ಕಣ್ಣೀರು ತಡೆಯೋಕೆ ಆಗಿದೆ. ನಾನು ಏನು ತಪ್ಪು ಮಾಡಿದೆ ಅಂತ ನಿಮ್ಮೊಳಗೆ ನೀವೇ ಕೇಳ್ಕೊಂಡಿದ್ದೀರಾ? ಕೆಲವರು ಹೇಳ್ತಾರೆ, ನಿನಗೆ ಶನಿ ಕಾಟ ಇದೆ, ಶನಿ ನಿನ್ನ ಜೀವನ ಹಾಳು ಮಾಡ್ತಾ ಇದ್ದಾನೆ. ಆದರೆ ಇವತ್ತು ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ. ಶನಿದೇವರು ನಿಮ್ಮ ಶತ್ರು ಅಲ್ಲ. ಶನಿ ಹೆಸರು ಕೇಳಿದರೆ ಜನ ಹೆದರ್ತಾರೆ. ಸಾಡೆ ಸಾತಿ, ದಯ್ಯ, ಅಷ್ಟಮ ಶನಿ. ಜನ ಏನು ಭಾವಿಸ್ತಾರೆ ಗೊತ್ತಾ? ಶನಿ ಬಂದರೆ ಜೀವನ ಮುಗೀತು, ಶನಿ ಬಂದರೆ ದುಃಖ ಮಾತ್ರ. ಆದರೆ ಶಾಸ್ತ್ರಗಳು ಏನು ಹೇಳುತ್ತವೆ? ಶನಿ ಕ್ರೂರನಲ್ಲ, ಶನಿ ನ್ಯಾಯಾಧಿಪತಿ. ನೀನು ನಿನ್ನ ಜೀವನದಲ್ಲಿ ಯಾರನ್ನಾದರೂ ಮೋಸ ಮಾಡಿದ್ರೆ ಶನಿ ನಿನ್ನನ್ನು ಮೋಸ ಮಾಡಲ್ಲ. ನಿನ್ನ ಕರ್ಮವನ್ನು ನಿನಗೆ ಎದುರು ನಿಲ್ಲಿಸುತ್ತಾರೆ. ಕರ್ಮ ಅಂದ್ರೆ ಏನು? ಇವತ್ತು ನೀನು ಮಾಡಿದ ಪ್ರತಿಯೊಂದು ಕೆಲಸ ಒಂದು ದಿನ ನಿನ್ನನ್ನೇ ಎದುರು ಬರುತ್ತದೆ. ಶನಿ ಶಿಕ್ಷೆ ಕೊಡೋದಿಲ್ಲ. ಶನಿ ಪ್ರಶ್ನೆ ಕೇಳ್ತಾರೆ. ನೀನು ಪ್ರೀತಿಯಲ್ಲಿ ಸತ್ಯವಾಗಿದ್ದೀಯಾ? ನೀನು ಹಣದಲ್ಲಿ ನ್ಯಾಯವಾಗಿದ್ದೀಯಾ? ನೀನು ದುರ್ಬಲರನ್ನು ತುಳಿದಿಯಾ? ನೀನು ತಪ್ಪು ಮಾಡಿದ್ದರೆ ಶನಿ ನಿನ್ನೊಳಗೆ ಪಶ್ಚಾತ್ತಾಪ ಹುಟ್ಟಿಸುತ್ತಾರೆ. ಬಹಳ ಜನ ಶನಿಯ ಕಾಲದಲ್ಲಿ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ. ಹೃದಯ ತುಂಬ ಪ್ರೀತಿಸಿದ ವ್ಯಕ್ತಿ ಏಕಾಏಕಿ ದೂರ ಹೋಗುತ್ತಾರೆ. ನೀವು ಕೇಳ್ಕೊಳ್ಳುತ್ತೀರಾ, ನಾನು ಏನು ತಪ್ಪು ಮಾಡಿದೆ? ಶನಿ ಕೇಳೋ ಪ್ರಶ್ನೆ ಇದು. ನೀನು ಆ ವ್ಯಕ್ತಿಯನ್ನು ಪ್ರೀತಿಸಿದ್ದೀಯಾ? ನಿನ್ನ ಒಂಟಿತನವನ್ನು ತುಂಬಿಕೊಳ್ಳಲು ಬಳಸಿಕೊಂಡಿಯಾ? ಶನಿ ಪ್ರೀತಿ ಕಿತ್ತುಕೊಳ್ಳಲ್ಲ. ನಕಲಿ ಪ್ರೀತಿಯನ್ನು ದೂರ ಮಾಡುತ್ತಾರೆ. ಶನಿಯ ಸಮಯದಲ್ಲಿ ಹಣ ಕೈ ತಪ್ಪುತ್ತದೆ, ಸಾಲ ಹೆಚ್ಚಾಗುತ್ತದೆ, ಗೌರವ ಕಡಿಮೆಯಾಗುತ್ತದೆ. ಆದರೆ ಏಕೆ ಗೊತ್ತಾ? ಹಣ ಇರುವಾಗ ಮನುಷ್ಯ ಅಹಂಕಾರಿ ಆಗ್ತಾನೆ. ಹಣ ಇಲ್ಲದಾಗ ಮನುಷ್ಯ ನಿಜವಾದ ಜೀವನ ಕಲಿಯುತ್ತಾನೆ. ಶನಿ ಬಡತನ ಕೊಡೋದಿಲ್ಲ. ಶನಿ ಅಹಂಕಾರ ತೆಗೆದುಹಾಕುತ್ತಾರೆ. ಶನಿ ನಿಮಗೆ ಒಂಟಿತನ ಕೊಡುತ್ತಾರೆ. ಜನ ದೂರ ಹೋಗುತ್ತಾರೆ. ನಿಮ್ಮ ಕಥೆ ಕೇಳೋವರು ಇರಲ್ಲ. ಆದರೆ ಇದೇ ಶನಿಯ ದೊಡ್ಡ ಪಾಠ. ನೀನು ಬೇರೆಯವರ ಮೇಲೆ ನಿಲ್ಲಬಾರದು. ನೀನು ನಿನ್ನ ಮೇಲೆ ನಿಲ್ಲಬೇಕು. ಒಂಟಿತನದಲ್ಲಿ ಮನುಷ್ಯ ಬಲಿಷ್ಠನಾಗುತ್ತಾನೆ. ಶನಿಯ ಪಾಠ ಕಲಿತವನು ಇನ್ನು ಯಾರಿಂದಲೂ ಮೋಸ ಹೋಗಲ್ಲ. ಇನ್ನು ಸುಳ್ಳು ಪ್ರೀತಿಗೆ ಬಲಿಯಾಗಲ್ಲ. ಇನ್ನು ಹಣಕ್ಕೆ ಅಹಂಕಾರ ಪಡಲ್ಲ. ಅವನು ಶಾಂತನಾಗುತ್ತಾನೆ. ಅವನು ಗಂಭೀರನಾಗುತ್ತಾನೆ. ಅವನು ದೇವರಂತೆ ಬಲಿಷ್ಠನಾಗುತ್ತಾನೆ. ಅದಕ್ಕೆ ಹೇಳ್ತಾರೆ, ಶನಿ ಹಾಳು ಮಾಡಲ್ಲ, ಶನಿ ನಿರ್ಮಾಣ ಮಾಡುತ್ತಾರೆ. ನೀವು ಈಗ ಶನಿಯ ಸಮಯದಲ್ಲಿದ್ದರೆ ಈ ಮಾತು ನೆನಪಿಟ್ಟುಕೊಳ್ಳಿ. ಈ ದುಃಖ ಶಾಶ್ವತವಲ್ಲ. ಈ ಕಣ್ಣೀರು ವ್ಯರ್ಥವಲ್ಲ. ಈ ಮೌನ ನಿಮ್ಮ ಶಕ್ತಿಯ ಮೂಲ. ಶನಿದೇವರು ನಿಮ್ಮನ್ನು ಮುರಿಯಲು ಬಂದಿಲ್ಲ. ನಿಮ್ಮನ್ನು ನಿಮ್ಮ ಜೀವನದ ಶ್ರೇಷ್ಠ ಆವೃತ್ತಿ ಮಾಡಲು ಬಂದಿದ್ದಾರೆ. ಜೈ ಶನಿದೇವ. ಈ ಮಾತು ನಿಮ್ಮ ಜೀವನಕ್ಕೆ ಸತ್ಯವಾಗಿದ್ದರೆ ಕಾಮೆಂಟ್ನಲ್ಲಿ ಎಂದು ಬರೆಯಿರಿ. ಯಾರಿಗಾದರೂ ಶನಿಯ ಕಷ್ಟ ಇದೆ ಅನ್ನಿಸಿದ್ರೆ ಈ ವಿಡಿಯೋ ಶೇರ್ ಮಾಡಿ. ಜೈ ಶನಿದೇವ ಎಲ್ಲರಿಗೂ ಒಳ್ಳೆಯದು ಮಾಡು.